ಮೋದಿ 3.0 ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಎನ್ಡಿಎ ಮೈತ್ರಿಕೂಟದ ಸಭೆ ಕೂಡ ಇತ್ತು. ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಅವರು ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಂಸದೀಯ ನಾಯಕರಾಗಿ ಮೋದಿ ಸರ್ವಾನುಮತದ ಆಯ್ಕೆಯನ್ನ ಮಾಡಲಾಗಿದೆ. ಎನ್ಡಿಎ ಸಂಸದೀಯ ಸಭೆಯಲ್ಲಿ ಮೋದಿಯವರು ಸುದೀರ್ಘ ಭಾಷಣವನ್ನ ಮಾಡಿದ್ರು. ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಈಗ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಸದೀಯ ನಾಯಕರಾಗಿ ಮೋದಿ ಅವರು ಸರ್ವಾನುಮತದ ಆಯ್ಕೆಯಾಗಿದೆ. ಹಲವರು ಏನೇನೋ ಹೇಳ್ತಾ ಇದ್ರು, ಹಲವರು ಆಗದೆ ಇರುವಂಥವ್ರು ಇನ್ನೊಂದಿಷ್ಟು ಹೇಳ್ತಾ ಇದ್ರು. ಎಲ್ಲಿ ಡಿಸೈಡ್ ಆಗಿದೆ ಮೋದಿ ಅವರೇ ಆಗ್ತಾರೆ, ಬೇರೆದವರು ಆಗಬಹುದಲ್ಲ ಅಂತ ಹೇಳಿ ಇವತ್ತು ಸಂಸದೀಯ ನಾಯಕರಾಗಿ ಮೋದಿ ಅವರು ಆಯ್ಕೆಯಾಗಿದ್ದಾರೆ. ಮೋದಿ ಅವರೇ ಮೂರನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸೊ ಎನ್ಡಿಎ ಒಕ್ಕೂಟದ ನಾಯಕರಿಗೆ ಅಭಿನಂದನೆಯನ್ನ ಮೋದಿ ಅವರು ಇವತ್ತು ಸುದೀರ್ಘ ಭಾಷಣವನ್ನ ಮಾಡುವ ಮೂಲಕವಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಗಟ್ಟಿಯಾಗಿರಬೇಕು, ಧೈರ್ಯವಾಗಿರಬೇಕು, ಯಾವುದಕ್ಕೂ ಕೂಡ ಆಮಿಷಗಳಿಗೆ ಒಳಗಾಗಕ್ಕೆ ಹೋಗಬೇಡಿ, ಈ ದೇಶದ ವಿಚಾರದಲ್ಲಿ ಏನು ಸಾಧಿಸಬೇಕು ಅದನ್ನು ಸಾಧಿಸಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಸೊ ಎನ್ಡಿಎ ಸಭೆ ಅಂತ್ಯವಾಗಿ ಈಗ ರಾಷ್ಟ್ರಪತಿ ಬಳಿಗೆ ತೆರಳುತ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆಯನ್ನ ಮಾಡಲಿದ್ದಾರೆ. ರಾಷ್ಟ್ರಪತಿ ಅದೊಂದು ಪದ್ಧತಿ, ಅದು ಫಾರ್ಮಾಲಿಟಿ ಆಗಬೇಕು. ಮೈತ್ರಿ ಪಕ್ಷಗಳಿದ್ದಂಥ ಸಂದರ್ಭದಲ್ಲಿ ಹೋಗಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂಥೇಳಿ ಹಕ್ಕು ಪ್ರತಿಪಾದಿಸುವಂಥದ್ದು. ಸರ್ಕಾರ ಮಾಡೋಕ್ಕೆ ನಮ್ಮ ಹತ್ರ ಇಂತಿಷ್ಟು ಸಂಖ್ಯೆಗಳಿದೆ, ಸೊ ಹಾಗಾಗಿ ನೀವು ನಮಗೆ ಸರ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಅದನ್ನು ಆಮೇಲೆ ಪಾರ್ಲಿಮೆಂಟಲ್ಲಿ ಅದನ್ನು ಸಾಬೀತುಪಡಿಸ್ಬೇಕಾಗತ್ತೆ, ಬಹುಮತ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು. ಅದಾದ ನಂತರ ಮುಂದಿನ ಕಾರ್ಯಗಳು ನಡೆಯುತ್ತೆ ನಿಯಮಗಳ ಪ್ರಕಾರ. ಸೊ ಅದು ಸಮ್ ಫಾರ್ಮ್ಯಾಲಿಟೀಸ್ ನಡಿಬೇಕು. ಆವಾಗ ಅಲ್ಲೇನಾದರೂ ಇವರಿಗೆ ಸಾಬೀತು ಮಾಡೋಕ್ಕಾಗದೇ ಇದ್ದಾಗ ವಿರೋಧ ಪಕ್ಷಗಳಿಗೆ ಮತ್ತೊಂದು ಅವಕಾಶ ಇರುತ್ತೆ, ನಾವು ಹಕ್ಕು ಪ್ರತಿಪಾದನೆಯನ್ನು ಮಾಡ್ತೀವಿ ಅಂಥೇಳಿ. ಈಗಲೂ ಕೂಡ ಹೋಗಿ ಅವರು ಹಾಕ್ಬೋದು, ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ. ಆಗ ಮೊದಲನೇ ಯಾರಿಗೆ ಹೈಯೆಸ್ಟು ಸೀಟ್ಸ್ಗಳು ಬಂದಿರೋದು, ಈಗ ಬಿ ಜೆ ಪಿಗೆ ಹೈಯೆಸ್ಟ್ ಸೀಟ್ಸ್ಗಳಿದೆ, ಲಾರ್ಜೆಸ್ಟ್ ಪಾರ್ಟಿ ಈಗ ಸೀಟ್ಸ್ಗಳನ್ನು ಪಡ್ಕೊಂಡಿರೋದ್ರಲ್ಲಿ. ಸೊ ಹಾಗಾಗಿ 240 ಸೀಟ್ಗಳಿರೋದ್ರಿಂದ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಅದಾದ ನಂತರ 100 ಸೀಟ್ಗಳನ್ನು 99 ಸೀಟ್ಗಳನ್ನು ಪಡ್ಕೊಂಡಿರುವಂಥ ಕಾಂಗ್ರೆಸ್ಗೆ ಎರಡನೇ ಆದ್ಯತೆಯನ್ನು ಕೊಡ್ತಾರೆ. ಸೊ ಮೊದಲನೇ ಆದ್ಯತೆಯಲ್ಲಿ ಇವರು ಫೇಲ್ ಆದರೆ ಮಾತ್ರ ಎರಡನೇ ಆದ್ಯತೆ ಇರುತ್ತೆ.